ನಾನು ಹೇಳಿರೋದು 100% ನಿಜ. ಬೇಕಿದ್ರೆ ಸತ್ಯಾಸತ್ಯತೆಗಳನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಈ ವಿಷಯದಲ್ಲಿ ಏನ್ ಮಾಡ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಆದ್ರೆ ನಿಧಾನವಾಗಿ ಕೂತು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಹೆದರ್ಬಿಟ್ಯಾ ಸಾವಿತ್ರಿ? ನೀನು ಗುಟ್ಟೆಲ್ಲ ಭಾವಂಗ್ ಹೇಳ್ಬಿಟ್ಟೆ ಅನ್ಕೊಂಡ್ಯಾ? ಇಲ್ಲ, ಇಂದುಮತಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು, ಕೊಟ್ಟೆ ಅಷ್ಟೇ. ಮೊಳಕೆಲ್ಲ ಚಿವುಟ್ ಬಿಡ್ತೀನಿ ಅನ್ಕೊಂಡ್ಯಾ? ಏನು ಸಿಗಲ್ಲ, ಮರ ಆಗಕ್ ಬಿಡ್ತೀನಿ, ಆಮೇಲೆ ಕಡ್ದು ಹಾಕ್ತೀನಿ. ಗುಡ್ ನೈಟ್. ಹಾಗೆಲ್ಲ ನಾನು ಯಾಕೆ ಕೈ ಕೊಟ್ಟೆ ಅಂತ ನಿನಗೆ ಈಗಾಗಲೇ ಗೊತ್ತಾಗಿರ್ಬೇಕು. ನೀನಿಲ್ಲಿ ಬಂದು ನನಗೋಸ್ಕರ ಕಾಯ್ತಾ ಇರೋದು ನಿಮ್ಮ ಮನೆಯಲ್ಲಿ ದೊಡ್ಡ ಸುದ್ದಿ ಆಗ್ಲಿ ಅಂತ ನಾನು ನಿನಗೆ ಕೈ ಕೊಟ್ಟಿದ್ದು. ನಾನು ಹೇಳ್ತೀನಿ, ಚಾಕ್ಲೇಟ್ ಹೀರೋ ಆರ್ಯನ್ನ ಈ ಮುಖ ನೋಡೋಣ ಅಂತ ಕರೆದೆ. ಯಾಕೆ? ಆಶ್ಚರ್ಯನ? ನೀನು ಮಾಡ್ತಿದ್ದ ನಾಟಕನ ನಾವು ನಿಜ ಅನ್ಕೊಂಡಿದ್ವಿ. ನೀನು ನಿನ್ನ ತಾಯಿಗಿಂತ ಹೊಲಸು. ಒಂದು ಭ್ರಮೆ ಇತ್ತು ಅವ್ರಿಗೆ, ಸೇಡ್ಗೆ ಒಂದು ಕಾರಣ ಹುಡುಕೊಂಡಿದ್ರು. ಹೆಣ್ಣಾದ್ರೂ ಗುಂಡಿಗೆ ಇದ್ದವ್ರ ತರ ಹೋರಾಡಿದ್ರು. ನಿನ್ನ ಹಾಗೆ ಶಿಖಂಡಿ ತರ ಕೈಲಾಗದ ಹೆಣ್ಣು ಮಕ್ಕಳ ಜೊತೆ ಅಲ್ಲ. ನಿಮ್ ಬಗ್ಗೆ ನನಗೆ ಗೌರವ ಇದೆ. ನಿನ್ನ ಗೌರವ ನನಗೆ ಬೇಕಾಗಿಲ್ಲ. ನೀನು ಮಾಡಿರೋ ಘನಂದಾರಿ ಕೆಲಸ ನೋಡಿದ್ಮೇಲೆ ಉಗಿಯೋ ಮನಸ್ಸು ಇಲ್ಲ ನಿನ್ಬೇಕು. ಈಗಿಂದೀಗ್ಲೇ ನೀನು ಮಾಡ್ತಿರೋ ಹಲ್ಕ ಕೆಲಸ ನಿಲ್ಸು. ಇಲ್ಲದೆ ಇದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಅಮೃತನ್ ಗಂಡ, ನಮ್ಮನೆ ಅಳಿಯ ಅಂತ ಸುಮ್ಮನಿದ್ದು ಬಿಡೋಕೆ ನಾನು ಸಾವಿತ್ರಿ ಅಲ್ಲ. ಈಗಿಂದೀಗಲೇ ಇದನ್ನೆಲ್ಲ ನಿಲ್ಲಿಸು. ಇದು ನಿನಗೆ ಕಡೇ ವಾರ್ನೆ. ಒಂದು ಹುಡುಗಿ ಬಲವಂತವಾಗಿ ನನ್ನ ಹಿಂದೆ ಬಿದ್ದಿದ್ದಾಳೆ. ಬಲವಂತವಾಗಿ ನನ್ನ ಲೈಫಲ್ಲಿ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅದಕ್ಕೋಸ್ಕರ ನನ್ನ ಬೇರೆ ಬೇರೆ ತರದಲ್ಲಿ ಸಿಕ್ಕಾಕಿಸ್ತಾ ಇದ್ದಾಳೆ. ಅವಳು ನನ್ನ ಕರೆದಾಗೆಲ್ಲ ನಾನು ಹೋಗ್ಬೇಕು, ಅವಳು ಹೇಳಿದಾಗೆಲ್ಲ ನಾ ಕೇಳೋ ಹಾಗೆ ಮಾಡ್ಕೊಂಡಿದ್ದಾಳೆ. ಸಾವಿತ್ರಿ ಅಲ್ವಾ? ಸಾವಿತ್ರಿ ಅಷ್ಟೇ ಅಲ್ಲ, ಅವಳು ಆಡಿರೋ ಒಂದೊಂದು ಆಟನೂ ನಿನಗೆ ಗೊತ್ತಿಲ್ಲ. ಅವಳನ್ನ ಕರ್ಕೊಂಡ್ಬಂದ್ಬಿಡೋಣ. ಅಣ್ಣ, ಹೌದು ಅಣ್ಣ, ಅಮೃತ ಅವನನ್ನೇ ದೇವರು ಅಂತ ಅನ್ಕೊಂಡಿದ್ದಾಳೆ. ಅವಳು ಇದಕ್ಕೆಲ್ಲ ಒಪ್ಕೋತಾಳ? ಅವನ ನಿಜವಾದ ಬಣ್ಣನ ಅವಳ ಮುಂದೆನೆ ಬಯಲು ಮಾಡೋಣ. ಆದ್ರೆ ಅಷ್ಟೆಲ್ಲ ಆರ್ಯನ ಅಮೃತ ಅಷ್ಟು ಸುಲಭ ಅಲ್ಲ ಸಾವಿತ್ರಿ. ಹರಹರಿ ಚಿಕ್ಕಪ್ಪನ ಯಾಕೋ ಇದೆಲ್ಲ ಗೊತ್ತಾ? ಸಾವಿತ್ರಿ ಅವ್ರನ್ನ ಕರ್ಕೊಂಡ್ಬಂದಿದ್ಲು. ಅದೇನೇನು ಹೇಳಿ ಕರ್ಕೊಂಡ್ಬಂದಿದ್ಲು. ಅವರು ನನ್ನನ್ನೇ ದೂಷಿಸಿದ್ರು. ನಾನು ಸಾವಿತ್ರಿ ಜೀವನನ ಹಾಳು ಮಾಡ್ತಾ ಇದ್ದೀನಂತೆ, ನಿನಗೂ ಮೋಸ ಮಾಡ್ತಾ ಇದ್ದೀನಂತೆ. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನೀನು ನನ್ನ ನಂಬಿದ್ರೆ ನಮ್ಮ ಸಂಬಂಧ ಉಳಿಯತ್ತೆ, ಇಲ್ಲಾಂದ್ರೆ ನಾವಿಬ್ರು ದೂರ ಆಗ್ಬೇಕಾಗತ್ತೆ. ಸಾವಿತ್ರಿ